ನಮಸ್ಕಾರ. ನಾನು 30 ಕಿಲೋಮೀಟರ್ ದೂರದಷ್ಟು ಮಸ್ಕಿ ಪಟ್ಟಣದಲ್ಲಿದ್ದೀನಿ. ಜಾಸ್ತಿ ಸುಸ್ತು, ಜ್ವರ, ಕೈಕಾಲು ಎಲ್ಲ ಬಂದ್ಬಿಟ್ಟು ನಿಜವಾಗ್ಲೂ ಅನ್ನದಾಸೋಹ ಇಲ್ಲಿ ನಡೆಯಕ್ಕಾಗ್ತಾ ಇಲ್ಲ ಈ ತರ ಹೇಳಿದೆ. ಡಾಕ್ಟರ್ಸ್ ಅವರೆಲ್ಲ ಭಕ್ತಾದಿಗಳಿಗೆ ಅಲ್ಲಿ ಬಹಳ ದೂರದಿಂದ ನಡ್ಕೊಂಡು ಬರ್ತಾರಲ್ವಾ, ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಇಲ್ಲಿ ಡಾಕ್ಟರ್ಸ್ ಅನುಕೂಲ ಅಂದ್ರೆ ವೈದ್ಯಕೀಯ ಅನುಕೂಲ ಸಹ ಇಟ್ಟಿದ್ದಾರೆ. ನಮ್ಗೆ ಇಲ್ಲೇ ಇಂಜೆಕ್ಷನ್ ಸೇವೆ ಇಂಥ ಸೇವೆ ಇಲ್ಲಿ ಕೂತ್ಕೊಂಡು ಫಸ್ಟ್ ಒಂದು ಟ್ಯಾಬ್ಲೆಟ್ ಕೊಟ್ಟಾದ್ಮೇಲೆ ನಾನು ಟ್ಯಾಬ್ಲೆಟ್ ಮುಂದೆ 10 ನಿಮಿಷ ಕೊಟ್ಟು ಆಮೇಲೆ ಇಂಜೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರೆ, ಇಂಜೆಕ್ಷನ್ ಮಾಡ್ತೀನಿ ಅಂತ ಹೇಳಿದಾಗ 10 ನಿಮಿಷ ಕೊಟ್ಟಿದ್ಮೇಲೆ ಇಂಜೆಕ್ಷನ್ ಮಾಡಿದೆ. ಸ್ವಲ್ಪ ಆರಾಮಿದೆ. ಇನ್ನೊಂದು 5 ನಿಮಿಷ ರೆಸ್ಟ್ ತಗೊಂಡು ಮಸ್ಕಿ ಎಂಟ್ರೆನ್ಸ್ ಅಲ್ಲಿ ಇದ್ದೀನಿ. ಇಲ್ಲಿ ಬಹಳ ದೊಡ್ಡ ಒಂದು ಅನ್ನದಾಸೋಹನೇ ನಡೀತಾ ಇದೆ. ನೋಡ್ಬೋದು ಎಷ್ಟು ಜನ ಇದಾರೆ ಅಂತ ನೋಡ್ಬೋದು. ನೋಡಿ ಬಹಳಷ್ಟು ಜನ ಇದ್ದಾರೆ ಇಲ್ಲಿ ಎಲ್ಲ ಬಹಳ ದೂರದಿಂದ ಬಂದಿರೋಂಥ ವ್ಯಕ್ತಿಗಳು. ಎಷ್ಟು ಜನ ಅಂದ್ರೆ ಇಲ್ಲಿ ನೋಡಿ, ನೀವು ನೋಡ್ಬೋದು ಇಲ್ಲಿ ಇಂಜೆಕ್ಷನ್ ಯಾವ ರೀತಿ ಎಲ್ಲರನ್ನೂ ಇಂಜೆಕ್ಷನ್ ಮಾಡ್ತಾರೆ. ಬಹಳ ಇದೆ, ಬಹಳ ಯಾಕಂದ್ರೆ ನನ್ನ ಜೊತೆ ಬಂದಿರೋರು ಬಿಸಿಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೋಗ್ತೀನಿ. ಇಷ್ಟು